ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಭರವಸೆ ಬೆಳಕು ಫೌಂಡೇಶನ್ ವತಿಯಿಂದ ದ್ವಿತೀಯ ವರ್ಷದ ವಾರ್ಷಿಕೋತ್ಸವವನ್ನು ಭವ್ಯವಾಗಿ ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಆದ ಶ್ರೀಮತಿ ರೂಪಾ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಸುಕ್ಷೇತ್ರ ಗಚ್ಚಿನ ಮಠದಲ್ಲಿ ಅಚ್ಚುಕಟ್ಟಾಗಿ ನೆರವೇರಿಸಲಾಗಿದೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಗೌರವಾನ್ವಿತ ಅಧ್ಯಕ್ಷರು ಆದ ಡಾ ನಾಗಲಕ್ಷ್ಮಿ ಚೌಧರಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈ ವೇಳೆ ಶ್ರೀಮತಿ ರೂಪಾ ಕಾಂಬ್ಳೆ ಹಾಗೂ ಉಪಸ್ಥಿತರಿದ್ದ ಗಣ್ಯರು, ಅಧಿಕಾರಿಗಳು, ಮಹಿಳೆಯರು ಹಾಗೂ ನಾಗರಿಕರು ಅವರನ್ನ ಆತ್ಮೀಯವಾಗಿ ಸ್ವಾಗತ ಮಾಡಿದರು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಡಾ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳೆಯರ ಸಮಾಜದಲ್ಲಿನ ಸ್ಥಾನಮಾನ, ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹಾಗೂ ಸ್ವಾವಲಂಬಿ ಬದುಕಿನ ಮಹತ್ವದ ಕುರಿತು ಮನಮುಟ್ಟುವಂತೆ ಮಾತನಾಡಿದರು. ಮಹಿಳೆ ಅಂದ್ರೆ ಮಹತ್ತರ ಶಕ್ತಿ ಎಂಬ ಸಂದೇಶವನ್ನು ಅವರು ಒತ್ತಿ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಕೆಲವು ಸಂತ್ರಸ್ತ ಮಹಿಳೆಯರ ಸಮಸ್ಯೆಗಳನ್ನು ಆಲಿಸಿ ಅವುಗಳಿಗೆ ಪರಿಹಾರ ಕೊಡುವ ಭರವಸೆ ಕೊಟ್ಟಿದ್ದಾರೆ. ಅವ್ರ ಮುಂದೆ ಕೊಡಬೇಡ, ಸೀದಾ ಸಿಇಒ ಇದ್ದಾರಲ್ಲ ರಾಹುಲ್ ಶಿಂದೆ ಹೋಗ್ಬಿಟ್ಟು ಅದು ಸಬ್ಮಿಟ್ ಮಾಡಿ. ಅವರೇ ಎಲ್ಲ ಗ್ರಾಮ ಪಂಚಾಯತಿ, ಆಮೇಲೆ ಅವ್ರ ಒಳ್ಳೆ ಅಧಿಕಾರಿ ಇದ್ದಾರಪ್ಪ, ನೀವು ಹೋಗಿ ಕಂಪ್ಲೇಂಟ್. ಪೋಷಕತ್ವ ಯೋಜನೆ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಮಾಡ್ಕೊಡ್ತಾರೆ. ಎಲ್ಲಿದೆಯಪ್ಪ ನಮ್ಮ ಆಫೀಸು? ತಾಲೂಕಲ್ಲಿ ಎಪಿಎಂಸಿ ಯಾರ್ಡಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು ಆಫೀಸ್ ಇದೆ. ನೀವಲ್ಲ ಹೋಗ್ಬೇಕು ತಾಯಿ, ನೀನಲ್ಲ ಹೋಗ್ಬೇಕು ಆಯ್ತಾ. ನಿನ್ ದೊಡ್ಡ ಮಗಳು ಎಷ್ಟನೇ ಕ್ಲಾಸು? 6ನೇ, ಚಿಕ್ಕದವಳು 7ನೇ ಕ್ಲಾಸು. ಪ್ರತಿ ತಿಂಗಳು ಆ ಯೋಜನೆ ಸ್ವಲ್ಪ ಆ ಕಡೆ ಆ ಯೋಜನೆಯಲ್ಲಿ ಪ್ರತಿ ತಿಂಗಳು ಆ ತಾಯಿ ಅಕೌಂಟ್ಗೆ 4,000 ರೂಪಾಯಿ ಜಮಾ ಆಗುತ್ತೆ. ಇನ್ನೊಬ್ಳು ತಾಯಿ ಅಂತ ಇರ್ತಾಳೆ, ಅವಳು ಹೆಣ್ಮಗಳು ಅತ್ತೆ, ಡೆಲಿವರಿಗೆ ಹೋಗ್ಬೇಕಾದ್ರೆ ಅತ್ತೆ ಹೇಳ್ತಾಳೆ ಯಾವ್ದಾದ್ರು ಬೇಡ, ಮೊದಲನೇದು ಗಂಡು ಮಗು ಆಗುತ್ತೆ ಅಂತ ಹೇಳ್ತಾಳಲ್ಲ ಅತ್ತೆ. ನೀವೇನಂತೀರಿ ಅತ್ತೆಗೆ? ಅತ್ತೆನೇ ಅಂತೀರಲ್ರಿ? ನಿಮಗೆ ನೋವಾಗಿದ್ದಾದ್ರೆ ನಿಮಗೂ ಆಗಿದ್ದಾದ್ರೆ. ನಾವು ನೋಡ್ರಿ, ನಮ್ಮೂರು ಮಾರೇನಹಳ್ಳಿ ಅಂತ, ನಾನು ಹಳ್ಳಿ ಹುಡುಗಿರಿ. ಆದ್ರೆ ನಮ್ಗೆ ಏನಂದ್ರೆ 3 ಗಂಟು ಹುಟ್ಟಿತ್ತು ನಮ್ಮ ಅಮ್ಮನಿಗೆ ಮೊದಲೇ, ನಂತರ ಹೆಣ್ಣು ಮಗು ಆದೇವಿ. 3 ಗಂಟಿಂದ ಹೆಣ್ಣು ಯಾಕೆ ಬೇಕಾಗಿಲ್ರಿ? ಗಂಡು ಮಕ್ಕಳು ಹುಟ್ಟಾರಲ್ರಿ 3 ಜನ. ಆಯ್ತು, ಕುಲವನ್ನ ಉದ್ಧಾರ ಮಾಡುವಂತ, ವಂಶ ಉದ್ಧಾರ ಮಾಡುವಂತ, ಹೆಸರೆತ್ತುವಂತ, ಅಪ್ಪ ಅಮ್ಮನ್ನ ಮುಂದಿನ ಕಾಲಕ್ಕೆ ಸಾಕುವಂತ. ಅದೇ ಬಸವಣ್ಣ ಏನ್ ಹೇಳಿದ್ರು? ಸಕಲ ಜೀವರಾಶಿಗಳಲ್ಲಿ ದೇವರಿದ್ದಾನೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದು ಶರಣು ಅಂದ್ರೆ ಶರಣಾರ್ಥಿ ಅಂದ್ರೆ ಈ ಆತ್ಮಕ್ಕೆ ಹೆಣ್ಣು ಇಲ್ಲ ಗಂಡು ಇಲ್ಲ ಎಂದು ಬರುವುದಕ್ಕೆ ನೀವು ಸುಮ್ಮನೆ ಗಂಡಸ ಮಗ ಆಗಿದ್ರೆ ನಾವು ಹೆಣ್ಣು ಮಕ್ಕಳಾಗಿದ್ದೀವಿ ಅಷ್ಟೇ. ಯಾವ ದೇವರು ಹೇಳಿಲ್ಲ, ಯಾವ ದಿಂಡ್ರು ಹೇಳಿಲ್ಲ. ಎಲ್ಲರಲ್ಲೂ ಭಗವಂತ ಇದ್ದಾನೆ, ಒಳಗಡೆ ಒಬ್ಬ. ಸಕಲ ಜೀವರಾಶಿಗಳಲ್ಲೂ ಭಗವಂತ ಇದ್ದಾನೆ. ಅದೇ ಬಸವಣ್ಣ ಹೇಳಿದ್ದು. ಕಲ್ಲಿಗೆ ಪೂಜೆ ಮಾಡ್ತೀವಿ, ಮಣ್ಣಿಗೆ ಪೂಜೆ ಮಾಡ್ತೀವಿ, ನದಿಗೆ ಪೂಜೆ ಮಾಡ್ತೀವಿ, ಸೂರ್ಯ ಚಂದ್ರ ಆಕಾಶ ಎಲ್ಲರಿಗೂ ಪೂಜೆ ಮಾಡ್ತೀವಿ. ಆದ್ರೆ ಮನುಷ್ಯನನ್ನ ಕತ್ತರಿಸ್ಬಿಡ್ತೀವಿ. ಬಸವಣ್ಣ ಮೆಚ್ತಾನೇನಪ್ಪ ಇದೆಲ್ಲ ಮಾಡಿದ್ರೆ? ಈ ತರ ಮಹತ್ವದ ಎಲ್ಲ ಸ್ಥಾನಗಳನ್ನ ಇವತ್ತು ಹೆಣ್ಣು ಆಕ್ರಮಿಸ್ತಾ ಇದ್ದಾರೆ. ಅಂದ್ರೆ ನಾವು ಲಾಸ್ಟ್ ಟೈಮ್ SSLC PUC ಪರೀಕ್ಷೆ ಫಲಿತಾಂಶವನ್ನು ನಾವು PU ತಗೊಂಡು ವೆರಿಫೈ ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ರು. ಹೀಗಾಗಿ ಇಷ್ಟು ಸಾಮರ್ಥ್ಯ ಇರುವಂತ ಹೆಣ್ಣುಗಳು ಅವಕಾಶ ವಂಚತೆಯಿಂದ, ಕೆಲವು ಅವಕಾಶಗಳ ಕೊರತೆಯಿಂದ ಮಾಡ್ಕೋಬಾರ್ದು ಅನ್ನೋ ಒಂದು ವಿಚಾರಕ್ಕೆ ಅವರಿಗೆ ಜ್ಞಾನ ಕೊಡುವ ಸಲುವಾಗಿ ಇವತ್ತು ಮೇಡಮ್ ಅವರು ಬಂದಿದ್ದಾರೆ. ಅವರ ಮಾತುಗಳನ್ನ ತಮ್ಮ ಕೇಳಬೇಕು, ತಮಗಿರುವಂಥ ಯಾವುದೇ ಸಮಸ್ಯೆಗಳನ್ನ ಅವ್ರ ಮುಂದೆ ಹೇಳಿದ್ರೆ ಪರಿಹಾರ ಆಗ್ತದೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸಿದ್ದರಾಯ ಬೋಸಗಿ, ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ, ಕ್ಷೇತ್ರದ ಶಿಕ್ಷಣಾಧಿಕಾರಿ ಎಂಆರ್ ಮುಂಚೆ, ತಾಲೂಕು ವೈದ್ಯಾಧಿಕಾರಿ ಬಸಗೌಡ ಕಾಗೆ, ಪುರಸಭೆ ಕಾರ್ಯನಿರ್ವಾಹಕ ಅಧಿಕಾರಿ ಅಶೋಕ್ ಗುಡಿಮನಿ,
ಸಿಪಿಐ ಸಂತೋಷ, ಶಿಶು ಅಭಿವೃದ್ಧಿ ಅಧಿಕಾರಿ ಮಂಜುನಾಥ ಸೌಂದರ್ಯಕರ, ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯ ವಿಲಾಸ ಕಾಂಬ್ಳೆ, ಪುರಸಭೆ ಅಧ್ಯಕ್ಷೆ ಶಿವಲೀಲಾ ಭೂಟಾಳೆ, ಉಪಾಧ್ಯಕ್ಷೆ ಭುವನೇಶ್ವರಿ ಯಂಕಂಚಿ ಸೇರಿ ಹಲವರು ಉಪಸ್ಥಿತರಿದ್ದರು. ಭರವಸೆ ಬೆಳಕು ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಆದ ಶ್ರೀಮತಿ ರೂಪಾ ಕಾಂಬ್ಳೆ ಅವರು ಕಾರ್ಯಕ್ರಮನ ಯಾವುದೇ ಕುಂದುಕೊರತೆ ಇಲ್ಲದೆ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆಸಿದರು. ಭರತ ಮುರಗುಂಡೆ, ಟಿವಿ 24 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.